ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ರಹೀಂ ಖಾನ್ ಅವರ ಸ್ವಕ್ಷೇತ್ರವಾದ ಬೀದರ್ ನಗರದಲ್ಲಿ ರಸ್ತೆಗಳ ಸ್ಥಿತಿ ಸಂಪೂರ್ಣ ಅಧೋಗತಿಗೆ ತಲುಪಿದೆ. ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ಪ್ರತಿದಿನ ಪ್ರಾಣ ಭಯದಲ್ಲಿ ಸಂಚಾರ ನಡೆಸುವಂತಾಗಿದೆ. ವಿಪರ್ಯಾಸವೇನೆಂದರೆ ಶಾಸಕರ ಮನೆಯಿಂದ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿರುವ ರಸ್ತೆಯಲ್ಲಿ 30ಕ್ಕೂ ಹೆಚ್ಚು ಗುಂಡಿಗಳಿದ್ದು ಪ್ರತಿದಿನ ಅಪಘಾತಗಳು ಸಂಭವಿಸುತ್ತಿವೆ. ಬೇರೆ ಜಿಲ್ಲೆಯ ಸಚಿವರು ಅಥವಾ ಗಣ್ಯರು ಬಂದಾಗ ಮಾತ್ರ ತಾತ್ಕಾಲಿಕವಾಗಿ ಗುಂಡಿ ಮುಚ್ಚುವಂತ ಕೆಲಸ ಮಾಡಲಾಗ್ತಿದೆ ಎಂದು ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ನಮ್ಮ ನಗರದ ಅಭಿವೃದ್ಧಿ ಎಲ್ಲಿದೆ ಎಂದು ಬೀದರ್ ಜನತೆ ಇದೀಗ ಸಾಲು ಪ್ರಶ್ನೆಗಳನ್ನ ಎತ್ತುತ್ತಿದ್ದಾರೆ. PSI ರಾಜಣ್ಣ ಅಂತೇಳಿ 3 ವರ್ಷ ಆಯಿತು. 2023ಲಿಂದ ನ್ಯೂ ಆದರ್ಶ ಕಾಲನಿಯಲ್ಲಿ ಕುವೆಂಪು ನಗರದಲ್ಲಿ ಮನೆ ಮಾಡಿದ್ದೀನಿ. ಯಾರ ಮಿನಿಸ್ಟರ್ ಬರ್ಲತ್ತಾರ ಅಂದ್ರೆ ಥೂಕ್ ಪಾಲಿಶ್ ಮಾಡ್ತಾರೆ. ಭಾಳ ಸಲ ನೋಡಿ, ಇಲ್ಲಿ ತನಕ ಒಂದು 10 ಸಲ ಥೂಕ್ ಪಾಲಿಶ್ ಮಾಡಿದ್ದಾರೆ. ಅದೇ 10 ಸಲ ಥೂಕ್ ಪಾಲಿಶ್ ಮಾಡಿದಾಗ ಅದು ಅಷ್ಟು ಬಜೆಟ್ ಹಾಕಿ ಒಂದೇ ಸಲ ರಿಪೇರಿ ಮಾಡಿದ್ರೆ ಈ ನೌಬತ್ತು ಯಾಕೆ ಬರ್ತದೆ? ಸಾಲಿಗೆ ಮಕ್ಕಳು ಹೋಗ್ಲತ್ತಾರ ಬರ್ಲತ್ತ ದೊಡ್ಡ ಈಗ ನೋಡಿ ಇಂಥ ದೊಡ್ಡ ಲಾರಿ ಬಂದು ಅವು ಎಷ್ಟೇ ಶುಭ್ರವಾಗಿ ಉಟ್ಕೊಂಡು ಹೋದ್ರೆ ಭೀ ಅವ್ನ ಬಟ್ಟೆ ಹೊಲಸು, ಮಕ್ಕಳು ಬಟ್ಟೆ ಹೊಲಸು. ಮೊನ್ನೆ ನಮ್ಮ ಮಗಳಿಗೆ ಹೋಯ್ತಾ ಇದ್ದೆ, ಲಾರಿದಾಗ ಹೊಡೆದ ಮತ್ತೆ ಪುನಃ ವಾಪಸ್ ಹೋಗಿ ನನ್ನ ಮಗಳಿಗೆ ಬಟ್ಟೆ ಚೇಂಜ್ ಮಾಡ್ಕೊಂಬಂದೆ. ಇದು ಯಾವ ನ್ಯಾಯ ಅದ? ಕಣ್ಣಿಗೆ ಕಾಣ್ತದೆ ಇಲ್ಲ, ಸರ್ಕಾರ ಕಣ್ಣಿಗೆ ಕಾಣ್ತದೆ ಇಲ್ಲ. ಸೋಗಾಯಿಕೆ ಸರ್ಕಾರ ಮಾಡೋದಿತ್ತು ಒಂದು ಸಲ ಒಂದೇ ಸಲ ರಿಪೇರಿ ಮಾಡಿ ಅದೇ ದುಡ್ಡು ಹಾಕ್ರಿ. 10 ಸಲ ದುಡ್ಡು ಒಂದೇ ಸಲ ಹಾಕಿ ರಿಪೇರಿ ಮಾಡಿ. ವೀಕ್ಷಕರೇ, ನಾವಿವತ್ತು ಮಾಜಿ ಸಚಿವ ಶಾಸಕ ರಹೀಂ ಖಾನ್ ಅವರು ಪ್ರತಿನಿಧಿಸುವ ಬೀದರ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬೀದರ್ ನಗರದ ನ್ಯೂ ಆದರ್ಶ್ ಕಾಲೋನಿಯ ರಸ್ತೆಯಲ್ಲಿದ್ದೇವೆ. ಮಾಜಿ ಸಚಿವರಂತ ರಹೀಂ ಖಾನ್ ಅವರು ತಮ್ಮ ಕ್ಷೇತ್ರದಲ್ಲಿನ ರಸ್ತೆಗಳನ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಮೊನ್ನೆ ತಾನೇ ತೋರಿಸಿದ್ವಿ. ಇವತ್ತು 2ನೇ ಭಾಗ ಅಂತ ಹೇಳ್ಬೋದು. ಇವತ್ತು ನ್ಯೂ ಆದರ್ಶ್ ಕಾಲೋನಿಯಲ್ಲಿನ ರಸ್ತೆಗಳು ಹೇಗಿವೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಏನು ಚಿದ್ರಿ ಕಡೆ ಹೋಗೋ ರಸ್ತೆ ಇದು, ಅಂದರೆ ಏನು ಬೀದರ್ ನಗರದ ಶಿವನಗರ ಸಿಗ್ನಲ್ ಕಡೆಯಿಂದ ಚಿದ್ರಿ ಕಡೆಗೆ ಹೋಗೋ ರಸ್ತೆ ಇದು. ಆ ನ್ಯೂ ಆದರ್ಶ್ ಕಾಲೋನಿ ಹತ್ರ ನೋಡ್ತಾ ಇರ್ಬೋದು ರಸ್ತೆ ಯಾವ ರೀತಿಯಾಗಿ ಹದಗೆಟ್ಟಿದೆ ಅಂತ. ಇದು ಪ್ರಮುಖ ರಸ್ತೆನಂತ ಹೇಳ್ಬೋದು. ಏರ್ಪೋರ್ಟಿಂದ ಹೋಗೋರು ಎಲ್ಲ ಬರೋರು ಈ ಕಡೆಗೆ ತಿರುಗಾಡ್ತಾರೆ. ಏನು ಕೇವಲ ಸಾರ್ವಜನಿಕರು ಅಷ್ಟೇ ಅಲ್ಲ ಇಲ್ಲಿ ತಿರುಗಾಡೋರು. ಮಾಜಿ ಸಚಿವರಂತ ಹಾಗೂ ಈ ಕ್ಷೇತ್ರದ ಶಾಸಕರಂತ ರಹೀಂ ಖಾನ್ ಅವರ ಮನೆ ಕೂಡ ಇಲ್ಲಿಂದ ಹಬ್ಬ ಅಂದರೆ 700ರಿಂದ 800 ಮೀಟ್ರ್ ಇದೆ. ಇಲ್ಲೇ ಮ್ಯಾಕ್ಸಿಮಮ್ 700ರಿಂದ 800 ಮೀಟ್ರು. ಇಷ್ಟು ಮಾತ್ರ ದೂರ ಇದ್ದರೂ ಕೂಡ ಅವರು ಮನೆಗೆ ತೆರಳೋ ರಸ್ತೆಯನ್ನು ಕೂಡ ಶಾಸಕರು ಸಮರ್ಪಕವಾಗಿ ನೆಟ್ಟಗಿಟ್ಟುಕೊಳ್ಳದೆ ಇರೋದು ನಿಜಕ್ಕೂ ಒಂದು ರೀತಿ ಕ್ಷೇತ್ರದ ರಸ್ತೆಗಳು ಯಾವ ರೀತಿ ಇದೆ ಎಂಬುದನ್ನು ಬಿಂಬಿಸ್ತದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಮಟ್ಟಿಗೆ ಆಳ ಇದೆ ಅಂತ. ಯಾವುದಾದ್ರು ಚಿಕ್ಕ ಪುಟ್ಟ ಸ್ಕೂಟಿಗಳು ಬಂದರೆ ಇರೋದೇ ಒಂದು ಫೀಟು ಇರಲ್ಲ ಸ್ಕೂಟಿಗಳ ಗಾಲಿಗಳು. ಅದರಲ್ಲಿ ಹೋಗ್ಬಿಟ್ರೆ ಅದು ಮೇಲಕ್ಕೆ ಹತ್ತಲ್ಲ, ವಾಪಸ್ ಅವರು ಮುಂದಕ್ಕೆ ಹೋಗಿ ಸರ್ಕಸ್ ಮಾಡಬೇಕು. ಹೆಣ್ಮಕ್ಳು ಚಿಕ್ಕ ಮಕ್ಕಳೆಲ್ಲ ಹೋಗ್ತಿರ್ತವೆ. ಇದರಲ್ಲಿ ಏನು ಗಾಡಿ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಪರದಾಡ್ತಾರೆ, ಗಾಡಿ ಎಲ್ಲ ಹಾಳಾಗಿ ಹೋಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಕೇವಲ ಇದು ಅಷ್ಟೇ ಅಂತಲ್ಲ, ಇದೆ ರಸ್ತೆ ಪೂರ್ತಿಯಾಗಿ ಅದೇ ರೀತಿ ಪರಿಸ್ಥಿತಿ ಇದೆ. ರಹೀಂ ಖಾನ್ ಅವರ ಮನೆಗೆ ಹೋಗೋ ರಸ್ತೆನೇ ಹೇಗಿದೆ ಅಂದರೆ ಅವರ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಗ್ರಾಮಗಳ ರಸ್ತೆಗಳು, ಹೋಬಳಿಗಳ ರಸ್ತೆಗಳು, ಪಟ್ಟಣಗಳ ರಸ್ತೆಗಳು ಯಾವ ರೀತಿ ಇರ್ಬೋದು ಅನ್ನೋದ ನಿಜಕ್ಕೂ ಸಾರ್ವಜನಿಕರು ಯೋಚನೆ ಮಾಡಬೇಕಾಗತ್ತೆ. ತಮ್ಮ ಮನೆಗೆ ಹೋಗೋ ರಸ್ತೆನೇ ಇಟ್ಕೊಂಡಿಲ್ಲ ಅಂದರೆ ಇನ್ನು ಬೇರೆ ಕಡೆದು ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂತ ಅವರೇ ಉತ್ತರ ಕೊಡಬೇಕು ಇದಕ್ಕೆ. ಯಾಕಂದ್ರೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ತೆಗ್ಗಳು ಯಾವ ರೀತಿ ಇದೆ, ಗುಂಡಿಗಳು ಯಾವುದಿದೆ ಅಲ್ಲ. ಒಂದು 100-200 ಮೀಟರ್ನಲ್ಲಿ ಒಂದು 30-40 ಗುಂಡಿಗಳು ಇಲ್ಲಿ ಬಿದ್ದಿದೆ ಅಂದರೆ ಏನು ಮಾಡ್ತಿದ್ದಾರೆ ಈ ಕ್ಷೇತ್ರದ ಶಾಸಕರು, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಿನ್ನೆ ತಾನೇ ಒಂದು ರಸ್ತೆ ತೋರಿಸಿದ್ದೀವಿ ಮೊನ್ನೆ ಹಾರುಗೇರಿ ಕಮಾನ್ ಮುಂಭಾಗದಲ್ಲಿರೋದನ್ನ. ಇವತ್ತು ಇಲ್ಲೇ ನಾವೀಗ ನ್ಯೂ ಆದರ್ಶ್ ಕಾಲೋನಿ ಚಿದ್ರಿ ಕಡೆ ಹೋಗೋ ರಸ್ತೆಯಲ್ಲಿದ್ದೇವೆ. ನೋಡ್ತಾ ಇರ್ಬೋದು ರೋಡ್ ನೋಡಿ ಸಂಪೂರ್ಣವಾಗಿ ತೆಗ್ಗು ಬಿದ್ದಿದೆ. ಒಂದು ಸ್ವಲ್ಪ ದಿನ ಯಾರೋ ಕೆಲಸ ಮಾಡ್ದಂಗೆ ಮಾಡಿದ್ರು, ಏನೋ ಶಾಸಕರ ಆಪ್ತರ ಏನೋ ಕೆಲಸ ಮಾಡ್ತಿದ್ರಂತೆ. ಅದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಸಂಪೂರ್ಣವಾಗೂ ಮಾಡಿಲ್ಲ. ಏನೋ ಈ ಗುಂಡಿಗಳು ಕಾಣ್ತಿಲ್ವೋ ಪಾಪ, ಯಾರಿಗೂ ಕಾಣಿಸ್ತಿಲ್ವೋ, ಅಧಿಕಾರಿಗಳಿಗೆ ಕಣ್ಣಿದ್ದು ಕುರುಡರಾಗ್ಬಿಟ್ರೋ ಗೊತ್ತಾಗ್ತಿಲ್ಲ. ಬೀದರ್ ನಗರದ ರಸ್ತೆಗಳ ಪರಿಸ್ಥಿತಿ ಇದು ನಿಜಕ್ಕೂ ಐತಿಹಾಸಿಕ ನಗರ. ಈ ರೀತಿ ಗುಂಡಿಮಯ ರಸ್ತೆ, ಗುಂಡಿಮಯ ನಗರವಾಗಿ ಬದಲಾಗ್ತಿರೋದು ಯಾವ ರೀತಿ ಸಾರ್ವಜನಿಕರು ಪರದಾಡ್ತಿದ್ದಾರೆ ಅನ್ನೋದನ್ನು ಬಿಂಬಿಸುತ್ತೆ. ಏನೋ ಈ ಕ್ಷೇತ್ರದ ಶಾಸಕರಂತ ರಹೀಂ ಖಾನ್ ಅವರು ತಮ್ಮ ಮಂತ್ರಿಗಿರಿಗಾಗಿ ದೆಹಲಿ ಬೆಂಗಳೂರಿನಲ್ಲಿ ಠಿಕಾಣಿ ಹೂಡಿದ್ದಾರೆ. ಪಾಪ ಅವರಿಗೆ ಈ ರಸ್ತೆಯಲ್ಲಿನ ಅವರ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ರಸ್ತೆಗಳಲ್ಲಿನ ಗುಂಡಿಗಳು ಕಾಣಿಸ್ತಿಲ್ವೋ ಅನ್ನೋ ದಯವಿಟ್ಟು ಪಾಪ ಅವರು ಸೋಮವಾರ ಮಂಗಳವಾರ ಕ್ಯಾಬಿನೆಟ್ ಆದಮೇಲೆ ಬಂದ ಮೇಲೆ ಆದರೂ ಈ ರಸ್ತೆಗಳನ್ನ ನೋಡಬೇಕು. ಪಾಪ ಅವರಿಗೆ ಸಮಯ ಇಲ್ಲ ಅಂದರೆ ನಾವೇ ಕರ್ಕೊಂಡು ಹೋಗಿ ತೋರಿಸ್ಬಿಡ್ತೀವಿ. ಸರ್ ಇಂತಿಂತಲ್ಲಿ ರೋಡ್ ಹಾಳಾಗಿದೆ, ಬನ್ನಿ ನಾವೇ ತೋರಿಸ್ತೀವಿ, ಇದನ್ನ ಸ್ವಲ್ಪ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಮಾಡಿಸಿ ಅಂತಾದರೂ ಹೇಳ್ಬಿಡ್ತೀವಿ, ತೋರಿಸ್ತೀವಿ. ಅವ್ರು ದಯವಿಟ್ಟು ಈ ರಸ್ತೆಗಳನ್ನ ಸುಧಾರಿಸ್ಲಿ. ಯಾಕಂದರೆ ಜನ ನಾಳೆ ಹಿಡಿಶಾಪ ಹಾಕ್ತಾರೆ ನಿಮಗೆ. ನಾಳೆ ಯಾವನಿಗಾದರೂ ಇಲ್ಲಿ ಬಿದ್ದು ಕೈಯೋ ಕಾಲೋ ಮುರಿತೋ ಜೀವನೋ ಹೋದರೆ
ಅವರು ಹಾಕೋ ಶಾಪ ನಿಮ್ಮನ್ನು ತಟ್ಟದೇ ಬಿಡಲ್ಲ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ನೆಟ್ಟಗೆ ಮಾಡಿದರೆ ಸಾರ್ವಜನಿಕರಿಗೆ ಒಂದು ಉಪಕಾರ ಮಾಡೋದಲ್ಲ, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದರೆ ಅವರಿಗೆ ಒಂದು ಏನೋ ನೆಮ್ಮದಿಯ ಬದುಕನ್ನು ಬಾಳಲಿಕ್ಕೆ ಅವಕಾಶ ಮಾಡಿಕೊಡೋದು, ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನ್ಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.